ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವ್ಯಾಪಾರ ಉಪಕರಣಗಳು ಮತ್ತು ಅವುಗಳ ಅನ್ವಯಗಳ ಬಗ್ಗೆ ಕಲಿಯುತ್ತೇವೆ ಮತ್ತು ವಿವಿಧ ರೀತಿಯ ದುರ್ಗುಣಗಳನ್ನು ಒಳಗೊಂಡಂತೆ ವಿವಿಧ ಕೈ ಉಪಕರಣಗಳ ಬಳಕೆಯನ್ನು ಪ್ರದರ್ಶಿಸುತ್ತೇವೆ. ಈ ಪಾಠದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುವುದೇನೆಂದರೆ ಅಳತೆಗಳನ್ನು ಅಳೆಯುವುದು ಮತ್ತು ಗುರುತಿಸುವುದು ಮತ್ತು ಸ್ಕೇಲ್, ಸ್ಕ್ರೈಬರ್ ಮತ್ತು ವಿಭಾಜಕವನ್ನು ಬಳಸಿಕೊಂಡು ಆರ್ಕ್ ವಲಯಗಳನ್ನು ವಿಭಜಿಸುವುದು, ವಿವಿಧ ದುರ್ಗುಣಗಳು ಮತ್ತು ವಿವಿಧ ಕೈ ಉಪಕರಣಗಳ ಬಳಕೆಯನ್ನು ಪ್ರದರ್ಶಿಸುವುದು. ಇಂದು ನಾವು ರೂಲರ್ನನ್ನು ಬಳಸಿಕೊಂಡು ಸಂಪೂರ್ಣವಾಗಿ ಅಥವಾ ಭಾಗಶಃ ವಸ್ತುಗಳಲ್ಲಿನ ಆಯಾಮಗಳನ್ನು ನಿಖರವಾಗಿ ಅಳೆಯುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತೇವೆ. ಉದ್ದವನ್ನು ಪರಿಣಾಮಕಾರಿಯಾಗಿ ಅಳೆಯಲು ಉಕ್ಕಿನ ಟೇಪ್ ಅನ್ನು ಬಳಸಿ. ಸ್ಕ್ರೈಬರ್ ಅನ್ನು ಬಳಸಿಕೊಂಡು ವಸ್ತುಗಳ ಮೇಲೆ ಗುರುತು ಮಾಡುವುದನ್ನು ನಿರ್ವಹಿಸಿ ಮತ್ತು ವಿಭಾಜಕ ಉಪಕರಣವನ್ನು ಬಳಸಿಕೊಂಡು ನಿಖರವಾಗಿ ಆರ್ಕ್ಗಳು ಅಥವಾ ವಲಯಗಳನ್ನು ವಿಭಜಿಸಿ. ಉಕ್ಕಿನ ನಿಯಮ ಮತ್ತು ಉಕ್ಕಿನ ಟೇಪ್ನೊಂದಿಗೆ ಅಳತೆ ಮಾಡುವುದು. ಉದ್ದವನ್ನು ಅಳೆಯುವಾಗ ಪರಿಸ್ಥಿತಿಯನ್ನು ಅವಲಂಬಿಸಿ ನೀವು ನಿಯಮವನ್ನು ನೇರವಾಗಿ ಅಳೆಯಲು ಮೇಲ್ಮೈಯಲ್ಲಿ ಅಥವಾ ಉಲ್ಲೇಖದ ಸಮತಲಕ್ಕೆ ಲಂಬಕೋನದಲ್ಲಿ ಇರಿಸಬಹುದು. ಉಕ್ಕಿನ ನಿಯಮದೊಂದಿಗೆ ಅಳತೆ ಮಾಡುವಾಗ ಸಾಧ್ಯವಾದಾಗಲೆಲ್ಲ ಸಂಪರ್ಕದ ಮುಖವನ್ನು ಬಳಸಿ. ಇದರರ್ಥ ಅಳೆಯುವ ಮೇಲ್ಮೈ ವಿರುದ್ಧ ನೇರವಾಗಿ ನಿಯಮವನ್ನು ಇರಿಸುವುದು. ನಿಯಮದ ಅಂಚು ಧರಿಸಿದರೆ ಅಥವಾ ಹಾನಿಗೊಳಗಾಗಿದ್ದರೆ 1 ಸೆಂಟಿಮೀಟರ್ ಸಾಲಿನಿಂದ ಅಳತೆ ಮಾಡಲು ಪ್ರಾರಂಭಿಸಿ. ವರ್ಕ್ ಪೀಸ್ನ ಅಂಚಿಗೆ ಸಮಾನಾಂತರವಾಗಿ ನಿಯಮವನ್ನು ಹಿಡಿದಿಟ್ಟುಕೊಳ್ಳುವುದು ನಿಖರವಾದ ಅಳತೆಗಳಿಗಾಗಿ ನಿರ್ಣಾಯಕವಾಗಿದೆ. ಇಲ್ಲದಿದ್ದರೆ ವೀಕ್ಷಕರ ಸ್ಥಾನವು ಮಾಪನದ ಗ್ರಹಿಕೆಗೆ ಪರಿಣಾಮ ಬೀರಿದಾಗ ಸಂಭವಿಸುವ ದೋಷಗಳನ್ನು ಇದು ಪರಿಚಯಿಸಬಹುದು. ಗೀರುಗಳು ಮತ್ತು ಹಾನಿಗಳನ್ನು ತಡೆಗಟ್ಟಲು ಮತ್ತು ಅಳತೆಗಳ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಉಕ್ಕಿನ ನಿಯಮವನ್ನು ಕತ್ತರಿಸುವ ಸಾಧನಗಳಿಂದ ದೂರವಿಡುವುದು ಅತ್ಯಗತ್ಯ. ಉಕ್ಕಿನ ಟೇಪ್ ಅಳತೆಯನ್ನು ಬಳಸುವುದು ದೊಡ್ಡ ಉದ್ದವನ್ನು ನಿಖರವಾಗಿ ಅಳೆಯಲು ಅತ್ಯುತ್ತಮ ಆಯ್ಕೆಯಾಗಿದೆ. ಕಂದಕಗಳು ಮತ್ತು ಉದ್ದವಾದ ಪೈಪ್ಗಳನ್ನು ಅಳೆಯಲು ಯಾವಾಗಲೂ ಬ್ರಿಟಿಷ್ ಅಳತೆಗಳನ್ನು ಬಳಸಿ. ಸ್ಕ್ರೈಬರ್ ಅನ್ನು ಬಳಸುವುದು. ರೇಖೆಗಳನ್ನು ಬರೆಯುವಾಗ ಚಿತ್ರದಲ್ಲಿ ತೋರಿಸಿರುವಂತೆ ಸ್ಕ್ರೈಬರ್ ಅನ್ನು ನೇರ ಅಂಚಿಗೆ ಹತ್ತಿರ ಹಿಡಿದುಕೊಳ್ಳಿ. 45 ಡಿಗ್ರಿ ಕೋನದಲ್ಲಿ ಸ್ಕ್ರೈಬರ್ ಅನ್ನು ಓರೆಯಾಗಿಸಿ ಮತ್ತು ನೇರ ಅಂಚಿನಲ್ಲಿ ನಿಮ್ಮ ಕಡೆಗೆ ರೇಖೆಯನ್ನು ಬರೆಯಿರಿ. ಲೋಹವನ್ನು ತೆಗೆದುಹಾಕುವುದನ್ನು ತಪ್ಪಿಸಲು ಅತಿಯಾದ ಒತ್ತಡವನ್ನು ಅನ್ವಯಿಸಬೇಡಿ. ಎಡಗೈ ಕೆಳಗಿನ ಮೂಲೆಯಿಂದ ರೇಖೆಗಳನ್ನು ಬರೆಯುವುದು ವ್ಯರ್ಥವನ್ನು ಕಡಿಮೆ ಮಾಡಲು ಮತ್ತು ವಸ್ತುಗಳ ಸಮರ್ಥ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಾಯೋಗಿಕ ವಿಧಾನವಾಗಿದೆ. ಚಿತ್ರ 8ರಲ್ಲಿ ತೋರಿಸಿರುವ ಬಲಗೈ ಕೆಳಗಿನ ಮೂಲೆಯಂತಹ ಇತರ ಮೂಲೆಗಳಿಂದ ಪ್ರಾರಂಭಿಸುವುದಕ್ಕಿಂತ ಈ ವಿಧಾನವನ್ನು ಏಕೆ ಆದ್ಯತೆ ನೀಡಲಾಗಿದೆ ಎಂಬುದು ಇಲ್ಲಿದೆ. ವಿಭಾಜಕವನ್ನು ಬಳಸುವುದು. ವಿಭಾಜಕದ ಒಂದು ಲೆಗ್ ಅನ್ನು ಮಧ್ಯದಲ್ಲಿ ಇರಿಸಲಾಗುತ್ತದೆ. ಉಕ್ಕಿನ ನಿಯಮವನ್ನು ಬಳಸಿಕೊಂಡು ಅಳತೆ ಮಾಡಲು ವಿಭಾಜಕದ ಮತ್ತೊಂದು ಲೆಗ್ ಅನ್ನು ಬಳಸಲಾಗುತ್ತದೆ ಮತ್ತು ನಂತರ ಚಾಪಗಳನ್ನು ಎಳೆಯಲಾಗುತ್ತದೆ. ವಿಂಗಡಿಸಲಾದ ಅಳತೆಯ ಭಾಗಗಳನ್ನು ಗುರುತಿಸಿ. ಡಿವೈಡರ್ ಕಾಲುಗಳನ್ನು ಆಗಾಗ್ಗೆ ಎಣ್ಣೆ ಕಲ್ಲನ್ನು ಬಳಸಿ ಚುರುಕುಗೊಳಿಸಬೇಕು ಎಂಬುದನ್ನು ಗಮನಿಸಿ. ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸಲು ಮತ್ತು ವಿವಿಧ ದುರ್ಗುಣಗಳ ಬಳಕೆಯನ್ನು ಪ್ರದರ್ಶಿಸಲು ನಾವು ಕಲಿಯುತ್ತೇವೆ. ಬೆಂಚ್ ವೈಸ್ ಪೈಪ್ ಅನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಗುರುತು ಹಾಕುವುದು, ಸಲ್ಲಿಸುವುದು ಮತ್ತು ಗರಗಸದಂತಹ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಇದು ನಿಖರತೆ ಮತ್ತು ನಿಖರತೆಯನ್ನು ಖಾತ್ರಿಗೊಳಿಸುತ್ತದೆ. ಪೈಪ್ ವೈಸ್. ಒಂದು ಪೈಪ್ ವೈಸ್ ವಿಭಿನ್ನ ಗಾತ್ರದ ಪೈಪ್ಗಳನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುತ್ತದೆ. ಅದು ಚಲಿಸದೆ ಸುರಕ್ಷಿತವಾಗಿ ಕತ್ತರಿಸಲು ಅಥವಾ ಥ್ರೆಡ್ ಮಾಡಲು ಅನುವು ಮಾಡಿಕೊಡುತ್ತದೆ. ಇದು ನಿಖರತೆ ಮತ್ತು ನಿಖರತೆಯನ್ನು ಖಾತ್ರಿಗೊಳಿಸುತ್ತದೆ. ಚಪ್ಪಟೆ ದವಡೆಗಳೊಂದಿಗೆ ಬೆಂಚ್ ವೈಸ್ನಂತಲ್ಲದೆ ಪೈಪ್ ವೈಸ್ ಪೈಪ್ಗಳ ದುಂಡಗಿನ ಆಕಾರಕ್ಕೆ ಅನುಗುಣವಾಗಿ ವಕ್ರವಾದ ದವಡೆಗಳನ್ನು ಹೊಂದಿದೆ. ಹಾನಿಯನ್ನು ತಡೆಯುತ್ತದೆ ಮತ್ತು ದೊಡ್ಡ ಅಥವಾ ಭಾರವಾದ ಪೈಪ್ಗಳನ್ನು ಜಾರದಂತೆ ಹಿಡಿದಿಡಲು ಸಹಾಯ ಮಾಡುವ ಸುರಕ್ಷಿತ ಹಿಡಿತವನ್ನು ಒದಗಿಸುತ್ತದೆ. ಚೈನ್ ವೈಸ್ ಒಂದು ನಿರ್ದಿಷ್ಟ ರೀತಿಯ ಪೈಪ್ ವೈಸ್ ಆಗಿದ್ದು, ಅದು ಸ್ಕ್ರೂ ಯಾಂತ್ರಿಕತೆಯ ಬದಲಿಗೆ ಪೈಪ್ ಅನ್ನು ಭದ್ರಪಡಿಸಲು ಸರಪಳಿ ಕಾರ್ಯವಿಧಾನವನ್ನು ಬಳಸುತ್ತದೆ. ಸರಪಳಿಯು ಕೇವಲ ಸುತ್ತಿನ ಪೈಪ್ಗಳನ್ನು ಮೀರಿ ಅನಿಯಮಿತ ಆಕಾರಗಳಿಗೆ ಅನುಗುಣವಾಗಿರಲು ಅನುಮತಿಸುತ್ತದೆ. ಬೆಸ ಆಕಾರದ ವಸ್ತುಗಳು ಅಥವಾ ಹಾನಿಗೊಳಗಾದ ವಿಭಾಗಗಳೊಂದಿಗೆ ಪೈಪ್ಗಳನ್ನು ಹಿಡಿಯಲು ಬಹುಮುಖವಾಗಿದೆ. ಹ್ಯಾಂಡ್ ವೈಸ್. ಕೈವೈಸ್ನ ಸಣ್ಣ ಗಾತ್ರವು ಸ್ಕ್ರೂಗಳಂತಹ ಸಣ್ಣ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಕೆಲಸ ಮಾಡಲು ಸೂಕ್ತವಾಗಿದೆ.
ಸ್ಪ್ಲಿಟ್ ಅನ್ನು ನೇರಗೊಳಿಸಬೇಕು. ಸ್ಪ್ಲಿಟ್ ಅನ್ನು ಬಿಡುಗಡೆ ಮಾಡಲು ರೆಕ್ಕೆ ಅಡಿಕೆಯನ್ನು ಸಡಿಲಗೊಳಿಸಬೇಕು. ಚೈನ್ ಪೈಪ್ ರೆಂಚ್. ಚೈನ್ ಪೈಪ್ ರೆಂಚ್ ಅನ್ನು ವಿಶೇಷವಾಗಿ ಬಿಗಿಯಾದ ಸ್ಥಳಗಳಲ್ಲಿ ಅಥವಾ ವಿಚಿತ್ರವಾದ ಕೋನಗಳಲ್ಲಿ ಪೈಪ್ಗಳನ್ನು ಹಿಡಿಯಲು ಮತ್ತು ತಿರುಗಿಸಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಚೈನ್ ರೆಂಚ್ ಹೆಡ್ ಅನ್ನು ಪೈಪ್ ಬಿಟ್ ನಲ್ಲಿ 50 mm ವ್ಯಾಸದ ಮೇಲೆ ಇರಿಸಿ. ಹಲ್ಲುಗಳು ಪೈಪ್ ಅನ್ನು ಹಿಡಿಯುವವರೆಗೆ ಚೈನ್ ಬಳಸಿ ಪೈಪ್ ಅನ್ನು ಹಿಡಿದುಕೊಳ್ಳಿ ಮತ್ತು ನಂತರ ಪೈಪ್ ಬಿಟ್ ಅನ್ನು ದೃಢವಾಗಿ ಹಿಡಿಯುವವರೆಗೆ ಬಿಗಿಗೊಳಿಸಿ. ಲೆಗ್ ವೈಸ್. ಲೆಗ್ ವೈಸ್ ಭಾರವಾದ ವಸ್ತುಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಹೆವಿ ಡ್ಯೂಟಿ ಕ್ಲಾಂಪಿಂಗ್ ಸಾಧನವಾಗಿದೆ. ಸುತ್ತಿಗೆಯ ಅಗತ್ಯವಿರುವ ಕೆಲಸಗಳನ್ನು ಸಾಮಾನ್ಯವಾಗಿ ಲೆಗ್ ವೈಸ್ ನಲ್ಲಿ ನಡೆಸಲಾಗುತ್ತದೆ. ಕೆಳಗಿನವುಗಳು ಲೆಗ್ ವೈಸ್ ನ ಮುಖ್ಯ ಭಾಗಗಳಾಗಿವೆ: ಘನ ದವಡೆ, ಚಲಿಸಬಲ್ಲ ದವಡೆ, ಥ್ರೆಡ್ ದವಡೆ, ಸ್ಪಿಂಡಲ್, ವಸಂತ, ಪಿವೋಟ್, ಲೆಗ್, ಕ್ಲ್ಯಾಂಪ್. ಮುಂದೆ ನಾವು ಈಗ ವಿವಿಧ ಕೈ ಉಪಕರಣಗಳನ್ನು ಪರಿಣಾಮಕಾರಿಯಾಗಿ ಬಳಸಲು ಕಲಿಯುತ್ತೇವೆ. ಕತ್ತರಿಸಲು ಹ್ಯಾಕ್ಸಾ ಬಳಸಿ, ಉಳಿ ಬಳಸಿ ಚಿಪ್ಪಿಂಗ್ ಮಾಡಲು ಡೈ ಸ್ಟಾಕ್ ಅನ್ನು ಬಳಸಿ ಮತ್ತು ಆಂತರಿಕ ಥ್ರೆಡ್ ಕತ್ತರಿಸುವಿಕೆಗಾಗಿ ಬಾಹ್ಯ ಥ್ರೆಡ್ ಕಟಿಂಗ್ ಮತ್ತು ಟ್ಯಾಪ್ಗಳನ್ನು ನಿರ್ವಹಿಸಲು ಡೈ ಸ್ಟಾಕ್ ಅನ್ನು ಬಳಸಿ. ಕಡತಗಳನ್ನು. ವರ್ಕ್ ಪೀಸ್ ಅನ್ನು ಬೆಂಚ್ ವೈಸ್ ನಲ್ಲಿ ಹಿಡಿದುಕೊಳ್ಳಿ. ಸೂಕ್ತವಾದ ಫೈಲ್ ಅನ್ನು ಆಯ್ಕೆ ಮಾಡಿ ಮತ್ತು ಅದರ ಪ್ರಕಾರ ಫೈಲ್ ಮಾಡಿ. ಸುತ್ತಿಗೆ. ವರ್ಕ್ ಪೀಸ್ ಅನ್ನು ಬೆಂಚ್ ವೈಸ್ ಮತ್ತು ಹಿಡಿತದಲ್ಲಿ ಇರಿಸಿ. ತೋರಿಸಿರುವಂತೆ ಸುತ್ತಿಗೆಯನ್ನು ಸರಿಯಾಗಿ ಹಿಡಿದುಕೊಳ್ಳಿ ಮತ್ತು ನಂತರ ಚಿಪ್ಪಿಂಗ್ ಅನ್ನು ಪ್ರಾರಂಭಿಸಿ. ಸೆಂಟರ್ ಪಂಚ್. ಮಧ್ಯದ ಪಂಚ್ ಅನ್ನು ದೃಢವಾಗಿ ಹಿಡಿದುಕೊಳ್ಳಿ. ಅದನ್ನು ವರ್ಕ್ ಪೀಸ್ ನಲ್ಲಿ ಇರಿಸಿ ಮತ್ತು ನಂತರ ಅಗತ್ಯವಿರುವಂತೆ ಪಂಚ್ ಮಾಡಿ. ಹ್ಯಾಕ್ಸಾ. ಪೈಪ್ ಅನ್ನು ಪೈಪ್ ವೈಸ್ ನಲ್ಲಿ ಹಿಡಿದುಕೊಳ್ಳಿ ಮತ್ತು ದೃಢವಾಗಿ ಹಿಡಿತ ಬ್ಲೇಡ್ ನ ಸರಿಯಾದ ಪಿಚ್ ಅನ್ನು ಆಯ್ಕೆ ಮಾಡಿ ಮತ್ತು ಮುಂದಕ್ಕೆ ಹಲ್ಲುಗಳ ಸ್ಥಾನದಲ್ಲಿ ಸರಿಪಡಿಸಿ. ಬ್ಲಾಕ್ ಫ್ರೇಮ್ ಅನ್ನು ಹಿಡಿದುಕೊಳ್ಳಿ ಮತ್ತು ಪೈಪ್ ಅನ್ನು ಕತ್ತರಿಸಿ. ಉಳಿ. ವರ್ಕ್ ಪೀಸ್ ಅನ್ನು ಬೆಂಚ್ ವೈಸ್ ನಲ್ಲಿ ಇರಿಸಿ ಮತ್ತು ಬಿಗಿಯಾಗಿ ಹಿಡಿದುಕೊಳ್ಳಿ. ಉಳಿ ಸರಿಯಾದ ಕೋನದಲ್ಲಿ ಹಿಡಿದುಕೊಳ್ಳಿ ಮತ್ತು ನಂತರ ಚಿಪ್ ಮಾಡಲು ಪ್ರಾರಂಭಿಸಿ. ಕ್ಯಾಲಿಪರ್ಸ್. ಒಳಗೆ ಮತ್ತು ಹೊರಗಿನ ವ್ಯಾಸದ ಗಾತ್ರವನ್ನು ಕಂಡುಹಿಡಿಯಲು ಆಯ್ದ ವರ್ಕ್ ಪೀಸ್ ನಲ್ಲಿ ಕ್ಯಾಲಿಪರ್ಗಳನ್ನು ಇರಿಸಿ. ಪೈಪ್ ರೆಂಚ್. ಪೈಪ್ ನ ವ್ಯಾಸದ ಪ್ರಕಾರ ಪೈಪ್ ರೆಂಚ್ ನ ಸರಿಯಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಪೈಪ್ ಅನ್ನು ಪೈಪ್ ವೈಸ್ ನಲ್ಲಿ ಹಿಡಿದುಕೊಳ್ಳಿ ಮತ್ತು ಅದು ಸರಿಯಾಗಿ ಹಿಡಿತವನ್ನು ಖಚಿತಪಡಿಸಿಕೊಳ್ಳಿ. ಈಗ ಪೈಪ್ ರೆಂಚ್ ಅನ್ನು ಪೈಪ್ ಅನ್ನು ಬಿಗಿಯಾಗಿ ಹಿಡಿಯುವವರೆಗೆ ಹೊಂದಿಸಿ ಮತ್ತು ನಂತರ ಕಾರ್ಯಾಚರಣೆಯನ್ನು ಮುಂದುವರಿಸಿ. ಸ್ಟ್ಯಾಕ್ ಮತ್ತು ಡೈಸ್. ಲೋಹದ ಪೈಪ್ ನಲ್ಲಿ ಎಳೆಗಳನ್ನು ರಚಿಸಲು ಸ್ಟ್ಯಾಕ್ ಅನ್ನು ಬಳಸಲಾಗುತ್ತದೆ. ಮೆಟ್ರಿಕ್ ಡೈಸ್ ನ ಸರಿಯಾದ ಗಾತ್ರವನ್ನು ಆಯ್ಕೆ ಮಾಡಿ. ಅದನ್ನು ಡೈ ಸ್ಟಾಕ್ ನಲ್ಲಿ ಸರಿಪಡಿಸಿ ಮತ್ತು ಲಾಕ್ ಮಾಡಿ. ಪ್ರಕಾರ ಡೈಸ್ ಅನ್ನು ಹೊಂದಿಸಿ. ವರ್ಕ್ ಪೀಸ್ ನಲ್ಲಿರುವಂತೆ ಡೈಸ್ ಅನ್ನು ಹೊಂದಿಸಿ. ಬಾಹ್ಯ ಥ್ರೆಡ್ಡಿಂಗ್ ಕಾರ್ಯಾಚರಣೆಗಳೊಂದಿಗೆ ಮುಂದುವರಿಯಿರಿ. ಟ್ಯಾಪ್ಗಳು ಮತ್ತು ಹೋಲ್ಡರ್ಗಳು. ಟ್ಯಾಪ್ಗಳು ಮತ್ತು ಹೋಲ್ಡರ್ಗಳು ವಸ್ತುಗಳನ್ನು ತೆಗೆದುಹಾಕಲು ವಿನ್ಯಾಸಗೊಳಿಸಿದ ಹಲ್ಲುಗಳೊಂದಿಗೆ ಉಪಕರಣಗಳನ್ನು ಕತ್ತರಿಸುವುದು ಮತ್ತು ಮೊದಲೇ ಕೊರೆಯಲಾದ ರಂಧ್ರಗಳ ಒಳಗೆ ಎಳೆಗಳನ್ನು ರೂಪಿಸುತ್ತವೆ. ನಲ್ಲಿ ಟ್ಯಾಪ್ ಇರಿಸಿ ಟ್ಯಾಪ್ಗಳನ್ನು ಸುರಕ್ಷಿತಗೊಳಿಸುವ ಮತ್ತು ಥ್ರೆಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಅವುಗಳನ್ನು ತಿರುಗಿಸಲು ಹತೋಟಿ ಒದಗಿಸುವ ಹೋಲ್ಡರ್ಗಳೊಂದಿಗೆ ಮೊದಲ, ಎರಡನೆಯ ಮತ್ತು ಬಾಟಮಿಂಗ್ ಟ್ಯಾಪ್ಗಳನ್ನು ಬಳಸಿಕೊಂಡು ಆಂತರಿಕ ಥ್ರೆಡಿಂಗ್ ಕಾರ್ಯಾಚರಣೆಗಳಿಗಾಗಿ ವರ್ಕ್ ಪೀಸ್. ಈ ಪಾಠದಲ್ಲಿ ನಾವು ಕಲಿತಿರುವುದೇನೆಂದರೆ ಅಳತೆಗಳನ್ನು ಅಳೆಯುವುದು ಮತ್ತು ಗುರುತಿಸುವುದು ಮತ್ತು ಸ್ಕೇಲ್, ಸ್ಕ್ರೈಬರ್ ಮತ್ತು ವಿಭಾಜಕವನ್ನು ಬಳಸಿಕೊಂಡು ಆರ್ಕ್ ವಲಯಗಳನ್ನು ವಿಭಜಿಸುವುದು ಮತ್ತು ವಿವಿಧ ಕೈ ಉಪಕರಣಗಳ ಬಳಕೆಯನ್ನು ಪ್ರದರ್ಶಿಸುವುದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.